ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ನಾನು ಸ್ವಲ್ಪ ಫೋಟೋಶೂಟ್ಗೆಲ್ಲ ಹೋಗಿ ಬಂದು ಸ್ಕಿನ್ ತುಂಬ ಟ್ಯಾನ್ ಆಗಿತ್ತು ಅಂತ ಹೇಳಿ ಮನೇಲೇ ಕಾಫಿ ಪೌಡ್ರನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ಬಂದು ಏನಕ್ಕೆಲ್ಲ ಇಷ್ಟೊಂದು ಐಟಮ್ಸ್ ನಮ್ಮ ಮನೇಲಿ ತೊಗೊಂಬಂದು ಇಟ್ಟಿದ್ದಾರೆ ಅಂತ ಹೇಳಿ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಇವತ್ತು ನಮ್ಮ ಮನೇಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ. ಸೊ ಸೊಪ್ಪು ತರಕಾರಿ ಎಲ್ಲ ತೊಗೊಂಬಂದು ಇಟ್ಟಿದ್ದಾರೆ. ಈ ಕಡೆ ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಸೇರಿಬಿಟ್ಟು ಮನೆಯಲ್ಲೇ ಎಷ್ಟೊಂದು ರೊಟ್ಟಿ ಮಾಡ್ತಾಯಿದ್ದಾರೆ. ಅರೌಂಡ್ ಒಂದು 200ಇಂದ 300ವರೆಗೂ ಮನೆಯಲ್ಲೇ ಇವರು ರೊಟ್ಟಿನ ಮಾಡಿದರು. ಈ ಕಡೆ ನಮ್ಮ ಮನೆ ಆ ಕಡೆ ಇದು ಬಂದು ನಾವು ಸ್ವಲ್ಪ ನನ್ನ ಮನೆಯಲ್ಲೇ ಜಾಗ ಮಾಡ್ಕೊಂಡಿದ್ದೀವಿ. ಅಡುಗೆ ಎಲ್ಲ ಜಾಸ್ತಿ ಇದ್ದಾಗ ಹೊರ್ಗಡೆನೇ ಒಲೆಯಲ್ಲಿ ಯೂಸ್ ಮಾಡೋದಕ್ಕೋಸ್ಕರ. ಸೊ ನಾನು ವ್ಲಾಗ್ ಮಾಡ್ತಾ ಇದ್ದೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆ ಹೊರಗಡೆ ಇಷ್ಟು ಗಿಡಗಳನ್ನ ನಾನು ಜೋಡಿಸಿಟ್ಟಿದ್ದೀನಿ. ನನಗೆ ಗಿಡಗಳು ಇನ್ನೂ ತರಬೇಕು ಅಂತ ಆಸೆ ಇದೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಇಲ್ಲಿ ಒಳಗಡೆನೂ ನೋಡ್ತಾ ಇರ್ಬೋದು, ಆಚೆ ಕಡೆ ಸೊಪ್ಪು ತರಕಾರಿ ಇತ್ತು. ಇಲ್ಲಿ ಒಳಗಡೆ ಬಂದುಬಿಟ್ಟು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಟು ಈ ಕಡೆ ಪೂಜೆ ಸಾಮಾನು ಅದು ಇದು ಎಲ್ಲ ಜೋಡಿಸಿಡ್ತಾ ಇದ್ದಾರೆ. ಕೆಲಸ ನಡೀತಾ ಇದೆ. ನಮ್ಮಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ದೇವ್ರ ಮನೆ ನೋಡ್ತಾ ಇರ್ಬೋದು ನೀವು. ನಮ್ಮಮ್ಮ ಒಂದು ಕಡೆಯಿಂದ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬಂದರೆ, ನಾನು ಒಂದು ಕಡೆಯಿಂದ ಅಡುಗೆ ಮನೆ ಕ್ಲೀನ್ ಮಾಡೋ ಕೆಲಸ ಇವತ್ತು ನನಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಟೈಮ್ ಬಂದು ಆಲ್ರೆಡಿ 11 ಆಗಿದೆ. ಇದು ಬಂದು ನೀವು ನೋಡ್ತಾ ಇರ್ಬೋದು, ನೆಕ್ಸ್ಟ್ ಡೇ ಇದು ಕಂಟಿನ್ಯೂಷನ್ ಮಾಡಿದ್ದೀನಿ ನಾನು. ಹಿಂದಿನ ದಿನ ನಾವೆಲ್ಲ ಮನೇಲಿ ಏನು ರೆಡಿ ಮಾಡಿಟ್ಟಿದ್ವಿ ಅದು ಈ ಪೂಜೆಗೋಸ್ಕರ. ಈ ಪೂಜೆ ಬಂದು ನಮ್ಮ ತಮ್ಮಂದು ಬೇವಿನ ಸೀರೆದು ಹರಕೆ ಇತ್ತು. ದುರ್ಗದ ಉಚ್ಚಂಗಮ್ಮಂಗೆ ನಾವು ಬೇಡ್ಕೊಂಡಿದ್ವಿ ಹರಕೆನ. ಸೊ ನಾವು ಅಲ್ಲೇ ಹೋಗಿ ಮಾಡೋಕ್ಕಾಗಲ್ಲ ಅಂತೇಳಿ ಮನೆಯೇ ಪೂಜೆನ ಮಾಡ್ತಾಯಿದ್ದೀವಿ. ಈ ರೀತಿಯಾಗಿ ಮನೆಯಲ್ಲೇ ನಾವು ಬೇವಿನ ಸೀರೆನೂ ಎಲ್ಲ ನೇದ್ಬಿಟ್ಟು ಅದನ್ನು ರೆಡಿ ಮಾಡಿಟ್ಟಿದ್ದಾರೆ. ಅದಕ್ಕೆ ಹೊಸ ಬಟ್ಟೆನೂ ಕೂಡ ಹಾಕಿದ್ದಾರೆ. ಮನೆಯಲ್ಲೇ ಉಚ್ಚಂಗಮ್ಮ ದೇವರನ್ನ ಯಾರ್ಯಾರೆಲ್ಲ ದೇವರು ಮುದ್ರೆ ಹಾಕ್ಸಿರ್ತಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಪಡ್ಲಿಗೆ ತುಂಬಿಸೋದು ಅಂತ ಹೇಳ್ತೀವಿ ನಾವು ನಮ್ಮ ಕಡೆ. ಆ ಪಡ್ಲಿಗೆ ತುಂಬಿಸೋದಕ್ಕೋಸ್ಕರ ಮನೇಲಿ ಫಸ್ಟು ಸ್ವೀಟ್ ಮಾಡಿರ್ತಾರೆ, ಪಾಯಸ, ಒಬ್ಬಟ್ಟು, ಅನ್ನ ಸಾಂಬಾರು ಈ ಥರ. ಸೊ ಅದನ್ನು ಎಲ್ಲ ತರಕಾರಿ ಅದನ್ನೆಲ್ಲ ಇಟ್ಬಿಟ್ಟು ದೇವ್ರಿಗೊಂದು ರೌಂಡ್ ನಾವು ಬೆಳಗ್ಗೆನೇ ಪೂಜೆ ಮಾಡ್ತೀವಿ. ಇವತ್ತು ಬಂದು ಏನಂತ ಹೇಳಿದ್ರೆ, ನೆಕ್ಸ್ಟ್ ನಾವು 2 ಕುರಿನ ಮನೆ ಹತ್ರನೇ, ದೇವಸ್ಥಾನ ಇಲ್ಲಿ ಇದೆ ನಮ್ಮೂರಲ್ಲಿ, ಅಲ್ಲೋಗಿ 2 ಕುರಿನ ಕಡ್ದುಬಿಟ್ಟು ಮನೆ ಹತ್ರನೇ ಎಲ್ಲ ನಾನ್ ವೆಜ್ ಅಡುಗೆ ಮಾಡಿ ಮನೆ ಹತ್ರನೇ ಎಲ್ರಿಗೂ ಊಟ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇವಾಗ ಸ್ವೀಟ್ ಮಾಡ್ತಿರೋದ್ರಿಂದ ಫಸ್ಟು ಸ್ವೀಟ್ನ ಎಡೆಯಾಗಿ ಕೊಟ್ಬಿಟ್ಟು ನೈವೇದ್ಯಕ್ಕೆ ಈಗ ಪೂಜೆನ ಮಾಡ್ತಾಯಿದ್ದೀವಿ. ಇವತ್ತಿನ ಬಲಿ ಏನು ಅಂತ ಹೇಳಿ ಇಲ್ಲಿ ನೀವು ನೋಡ್ಬೋದು. ಇವತ್ತು ನಾವು ಬಲಿ ಕೊಡ್ತಾಯಿದ್ದೀವಿ 2 ಕುರಿನ. ಕುರಿಗಳೇ ಇವೆ. ಇದು ಬಂದು ನಾವು 4 ವರ್ಷ ಆಯಿತು, 3.5 4 ವರ್ಷ ಸಾಕಿರೋ ಕುರಿ. ಇದು ಮನೆಯಲ್ಲೇ ಸಾಕಿದ್ದೀವಿ. ತುಂಬ ಚೆನ್ನಾಗಿತ್ತು ನಮ್ಮ ಕುರಿ. ಇದು ನೋಡ್ತಾ ಇರ್ಬೋದು, ಕೊಂಬು ಗಿಂಬು ಎಲ್ಲ ಟಗರ್ ಥರ ಇತ್ತು. ಈ ಕುರಿನೂ ಕೂಡ ಇವತ್ತು ತಿನ್ನೋದಕ್ಕೋಸ್ಕರ ಕಡಿತಾ ಇದ್ದೀವಿ. ಅದು ನಾವು ಕುರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಎಲ್ಲ ಅರ್ಶಿನ ಕುಂಕುಮ ಇಟ್ಬಿಟ್ಟು ತೀರ್ಥದ ನೀರೆಲ್ಲ ಹಾಕಿ ಹೂವು ಹಾಕಿ ಕರ್ಕೊಂಡು ಹೋಗಬೇಕು. ಬಲಿ ಕೊಡೋ ಕುರಿನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಈ ಕುರಿ ಬಂದು ನಮ್ಮದಲ್ಲ, ಇದು ನಾವು ಪಕ್ಕದೂರಿಂದ ಕಡಿಯೋದಕ್ಕೋಸ್ಕರ ಬಂದಿರೋದು ಅಮೌಂಟ್ ಕೊಟ್ಟು. ಈ ಕುರಿ ನಾವು ಸಾಕಿರೋದು. ಈ ಕಡೆ ಇರೋ ಕುರಿ ಇದು 14,000 ಕೊಟ್ಟು ನಾವು ಪಕ್ಕದೂರಿಂದ ತಂದಿರೋ ಕುರಿ ಇದು. ಕುರಿನೆಲ್ಲ ರೆಡಿ ಮಾಡಾಯಿತು. ಈ ಕಡೆ ಬೇವಿನ ಸೀರೆ ಉಡೋರ್ನು ರೆಡಿ ಮಾಡಬೇಕು, ಯಾಕಂದರೆ ಮೇನ್ ಇವರೇ ಇರೋದು. ಅದಕ್ಕೋಸ್ಕರ ನಮ್ಮ ತಮ್ಮಂಗೆ ಇವಾಗ ನೇದಿರೋ ಬೇವಿನ ಸೀರೆನ ಅವನಿಗೆ ಉಡಿಸ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಮೇಲೆ ಒಂದು ಟವಲ್ ಕಟ್ಬಿಟ್ಟು ಅದಕ್ಕೆ ಈ ಬೇವಿನ ಸೀರೆದನ್ನು ಅಗದಿಂದ ಕಟ್ಟಿ ಆ ಕಡೆ ಈ ಕಡೆ ಇಬ್ಬರು ಸಪೋರ್ಟಿಗೆ ಇಟ್ಕೊಂಡು ಇವಾಗ ಮನೆಯಿಂದ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ, ಪುಟ್ಟ ಮನೆ. ಸೊ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು, ನಾವು ಊರು ಒಳಗಡೆಯಿಂದ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಮ್ಮ ಅನಿತಾ ವೀಡಿಯೋನ ಕಂಟಿನ್ಯೂಷನ್ ಮಾಡ್ತಾ ಇದ್ದಾಳೆ. ಇದು ಬಂದು ನಮ್ಮ ಊರು ಮುಂದೆ, ಅಂದರೆ ಊರು ಎಂಟ್ರೆನ್ಸ್ ಬಂದ್ವಿ. ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ನಮ್ಮ ಊರಿಗೆ ಫಸ್ಟ್ ಎಂಟ್ರಿ ಆಗೋರಿಗೆ ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಈ ರೀತಿಯಾಗಿ ದೇವಸ್ಥಾನದ ಹತ್ರ ಹೋದ್ಮೇಲೆ ಅವನಿಗೆ ನಿಂಬೆ ಹಣ್ಣೊಂದು ಎಲ್ಲ ದೃಷ್ಟಿ ತೆಗೆದುಬಿಟ್ಟು ತುಳಿದು ಈ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ ಕುರಿಗಳನ್ನೆಲ್ಲ ಒಂದು ರೌಂಡ್ ಊರು ತುಂಬ ಓಡಾಡಿಸಿ ನಮ್ಮ ತಮ್ಮನ್ನು ಕೂಡ ಊರೊಳಗಡೆಯಿಂದ ಕರ್ಕೊಂಡೋಗಿ ಇವಾಗ ಆಂಜನೇಯನ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಹಣ್ಣು ಕಾಯಿನ ಮಾಡಿಸಿ ಪೂಜೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಪೂಜೆ ಎಲ್ಲ ಆದ ನಂತರ ನಾವು ಡೈರೆಕ್ಟಾಗಿ ಬಂದಿದ್ದೆ ಅಳ್ಳೂರು ಅಂತ. ಹಳೆ ಊರು ಅಂದರೆ ಇಲ್ಲಿ ಬಂದು ದೇವಸ್ಥಾನಗಳಿದ್ದಾವೆ ಒಂದು 5-6. ಕರಿಯಮ್ಮ ದೇವಿ, ಉಚ್ಚಂಗಮ್ಮ ದೇವಿ, ಚೌಡೇಶ್ವರಿ, ಈ ರೀತಿ ತುಂಬ ದೇವಸ್ಥಾನ ಇಲ್ಲೇ ಇರೋದು.
ಇಲ್ಲಿ ನಾವು ಉಚ್ಚಂಗಮ್ಮಂಗೆ ಅರಕೆ ಮಾಡಿದ್ರಿಂದ ಉಚ್ಚಂಗಮ್ಮನ ದೇವಸ್ಥಾನದ ಹತ್ರ ಬಂದು ಅವ್ನ ಬೇವಿನ ಸೀರೆನೆಲ್ಲ ತೆಗ್ಸಿ ಅವನಿಗೆ ಏನು ಉಡಿ ತುಂಬ ಇದನ್ನು ಮಾಡ್ತಾಯಿದ್ದಾರೆ, ಉಡಿಯಲ್ಲಿ ಅಕ್ಕಿ ಅದನ್ನೆಲ್ಲ ಹಾಕಿ ಮುಯಿ ಮಾಡ್ತಾಯಿದ್ದಾರೆ. ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ಕುರಿ ಕೊಯ್ಯೋದಕ್ಕೆಲ್ಲ ರೆಡಿ ಮಾಡಿಕೊಂಡ್ರು. ಕುರಿನೂ ಕೊಯ್ದಿದ್ದಾಯಿತು, ಅದನ್ನು ಮನೇಲಿ ತೊಗೊಂಡೋದ್ರು. ನಾನು ಕೊಯ್ಯೋ ವೀಡಿಯೋನ ಆ್ಯಡ್ ಮಾಡಿಲ್ಲ. ಮನೆ ಹತ್ರ ಬಂದ ಮೇಲೆ ಇನ್ನೂ ಮಟನ್ ಸಾರು ಆಗೋದು ಲೇಟಾಗಿತ್ತು. ಹಂಗಾಗಿ ಇಲ್ಲೇ ಮನೆ ಹತ್ರ ಒಂದು ಮಾವಿನಕಾಯಿ ಮರದಲ್ಲಿ ಮಾವಿನಕಾಯಿ ಇತ್ತು ಅಂತ ಅದನ್ನು ನಮ್ಮ ಅತ್ತಿಗೆ ಅವರು ಕಿತ್ಕೊಂಡು ಬಂದು ಉಪ್ಪು ಖಾರ ಹಾಕಿ ಎಲ್ರಿಗೂ ಸಪ್ಲೈ ಮಾಡ್ತಾಯಿದ್ದಾರೆ. ಕುರಿನೆಲ್ಲ ಕೊಯ್ದು ನಂತರ ಇಲ್ಲಿ ಏನು ಅಂತ ನೀವು ಗೆಸ್ ಮಾಡಿ, ಇದೇನಂತ ಹೇಳಿದ್ರೆ ಕುರಿ ಚರ್ಮನೂ ಕೂಡ ಸಾಂಬಾರ್ಗೆ ಹಾಕ್ತಾರೆ. ಆ ಒಂದು ಕೆಲಸಕ್ಕೆ ಇಲ್ಲಿ ತಯಾರಿ ನಡೀತಾ ಇದೆ. ನಮ್ಮ ಮಾಮ ಮತ್ತು ನಮ್ಮ ಶಶಿ ಅವರು ಸೇರಿಕೊಂಡು ಕುರಿ ಚರ್ಮನ ಒಂದು ಕೊಂಬಕ್ಕೆ ಹಾಕಿ ಗ್ಯಾಸಿಂದ ಎಲ್ಲ ನೀಟಾಗಿ ಸುಡ್ತಾ ಇದ್ದಾರೆ. ಒಂದು ಕಡೆ ಮಟನ್ನ ಸಣ್ಣಕ್ಕೆ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಸಣ್ಣಕ್ಕಾಗಿರೋ ಮಟನ್ನ ನಮ್ಮ ಮಾಮ ಅವರು ಕುಕ್ಕಿಂಗ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಮಟನ್ನ ಬೇಯಿಸ್ತಾ ಇದ್ದಾರೆ. ಇಲ್ಲಿ ಇನ್ನೂ ಅಡುಗೆ ಎಷ್ಟೊತ್ತಾಗೋದು ಅಂತೇಳಿ ಮಾತುಕತೆ ನಡೀತಾ ಇದೆ. ಒಂದು ಕಡೆ ಅಡುಗೆ ನಡೀತಾ ಇದೆ. ಇವರು ನಮ್ಮ ಆಂಟಿ, ಅವರು ಕೂಡ ಆಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇವರಿಬ್ಬರು ಆವಾಗಲೇ ಸುಡ್ತಾ ಇದ್ರಲ್ಲ, ಅದನ್ನು ತೊಗೊಂಡು ಬಂದು ನೀಟಾಗಿ ನಾವೇ ತೊಳಿಬೇಕು ಅಂತ ಹೇಳಿ ದೃಢ ನಿರ್ಧಾರ ಮಾಡಿ ಇಬ್ಬರು ಅದನ್ನು ನೀಟಾಗಿ ತೊಳೆದಿದ್ದಾರೆ, ತುಂಬ ಕ್ಲೀನಾಗಿ. ಈಗ ಕ್ಲೀನ್ ಮಾಡೋದನ್ನು ಕೂಡ ಕಟ್ ಮಾಡಿ ಪೀಸ್ ಮಾಡಿ ಸಾಂಬಾರಿಗೆ ಹಾಕ್ತಾರೆ. ಇವಾಗ ಇಲ್ಲಿ ಸಾಂಬಾರು ಒಂದು ಹಂತಕ್ಕೆ ಆಗ್ತಾ ಇದೆ. ನೆಕ್ಸ್ಟ್ ವ್ಲಾಗ್ ನಂದು ಇದಕ್ಕಿಂತ ತುಂಬ ಚೆನ್ನಾಗಿದೆ. ನಾನ್ ವೆಜ್ ಊಟ ಮಾಡಿ ನೆಕ್ಸ್ಟ್ ಡೇ ನಾವು ಏನು ಮಾಡಿದ್ವಿ ಇನ್ನೂ ಪಾರ್ಟಿ ಅಂತ ಹೇಳಿ ಆ ವಿಡಿಯೋನೂ ಕೂಡ ಕಂಪ್ಲೀಟಾಗಿ ಎಲ್ಲರೂ ಮಿಸ್ ಮಾಡದೆ ನೋಡಿ. ಈಗೇನಂತ ಹೇಳಿದ್ರೆ, ಅದು ಸಾಂಬಾರು ಒಂದೇ ಪಾತ್ರೆಗಾದರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ರು. ವಾವ್ ಅಲ್ಟಿ. ಇಲ್ಲಿ ನೋಡ್ತಾ ಇರ್ಬೋದು, ಫೈನಲ್ ಆಗಿ ಮಟನ್ ಸಾರು ಡನ್. ಪಾತ್ರೆ ತುಂಬ ಮಟನ್ ಸಾರು ಆಗಿದೆ. ನಾವು ಕಂಪ್ಲೀಟ್ 2 ಕುರಿನೂ ಇನ್ನೂ ಹಾಕಿಲ್ಲ. ನೋಡ್ತಾ ಇರ್ಬೋದು ನೀವು ಸಾಂಬಾರೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಮಾಮ ತುಂಬ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಗೋಟಿ ಬೊಜ್ಜು ತಯಾರಾಗ್ತಾ ಇತ್ತು. ನನಗಂತೂ ಇದು ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ನನಗೆ ಇದಕ್ಕೆ ಬಟಾಣಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಫೇವ್ರೇಟ್ ನನಗೆ. ಒಂದು ಕಡೆ ಆಂಟೀಸ್ ಎಲ್ಲ ಸೇರಿ ಮುದ್ದೆನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ದೊಡ್ಡ ಪಾತ್ರೆಯಲ್ಲಿ ಮುದ್ದೆ ಕೂರಿಸ್ಕೊಂಡ್ಬಿಟ್ಟು ಅದನ್ನು ಮುದ್ದೆ ರಾಗಿ ಬಾಲ್ಸ್ ತೊಟ್ಟೋದಕ್ಕೆಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ಅಡುಗೆ ಎಲ್ಲ ಆದ ನಂತರ ಬೆಳಗ್ಗೆ ನಾವು ದೇವ್ರು ಏನು ಕೂರಿಸಿರ್ತೀವಿ ಅದನ್ನು ತೆಗಿಯೋ ಆಗಿಲ್ಲ, ಮನೇಲೇ ಇರುತ್ತೆ. ಆ ದೇವ್ರಿಗೆ ಮತ್ತೊಂದು ರೌಂಡು ಇವಾಗ ನಾನ್ ವೆಜ್ ಎಡೆನೇ ಇಡ್ತಾಯಿದ್ದೀವಿ. ಮುದ್ದೆ, ಅನ್ನ, ಸಾಂಬಾರು ಈ ರೀತಿಯಾಗಿ ದೇವ್ರಿಗೋಸ್ಕರ ನೈವೇದ್ಯ ರೆಡಿಯಾಗಿದೆ. ಬೆಳಗ್ಗೆ ಸ್ವೀಟ್ ಆಗಿತ್ತು, ಈಗ ಒಂದು ರೌಂಡ್ ನಾನ್ ವೆಜ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಫೈನಲ್ ಆಗಿ ಸಂಜೆ ಪೂಜೆ ಮುಗಿದ ನಂತರನೇ ಎಲ್ರಿಗೂ ನಾವು ಊಟಕ್ಕೆ ಬಡಿಸೋದು. ಸೊ ಈ ಪೂಜೆ ಮೇನಾಗಿ ಆಗಬೇಕು. ಇಲ್ಲಿ ನಾವು ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ ಸಂಜೆ ಮತ್ತೊಂದು ಸಾರಿ. ನಾವು ಇದೆಲ್ಲ ಒಳ್ಳೆಯದಾಗಲಿ, ನಮ್ಮ ಮನೆಗೆ ನಮಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಪೂಜೆ ಮಾಡಿಸಿದ್ದು. ಮನೆಗೆ ನಮ್ಮದೊಂದು ಅರಕೆ ಇತ್ತು ಅಂತ ಹೇಳಿ ಇಲ್ಲಿ ಪೂಜೆ ಆಗಿದೆ. ತಡ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಊಟಕ್ಕೆ ನಾವು ರೆಡಿ ಆಗಿದ್ವಿ. ಫಸ್ಟ್ ರೌಂಡ್ ನಡೀತಾ ಇದೆ. ಮಟನ್ ಸಾಂಬಾರಂತೂ ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳಿ ಹೇಳ್ತಾಯಿದ್ರು. ಅಡುಗೆ ತುಂಬ ಚೆನ್ನಾಗಾಗಿತ್ತು. ಮುದ್ದೆ, ಮಟನ್ ಸಾರು, ರೊಟ್ಟಿ ಈ ರೀತಿಯಾಗಿ ನಾವು ಅಡುಗೆ ಮನೆಯಲ್ಲೇ ಅಷ್ಟು ಮಾಡಿದ್ರು. ತುಂಬ ಚೆನ್ನಾಗಾಗಿತ್ತು ಗಾಯ್ಸ್. ನೀವೇ ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಫಸ್ಟ್ ರೌಂಡ್ ಆಯಿತು, ಇವಾಗ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಯಿತು. ಈ ರೀತಿಯಾಗಿ ಟ್ರಿಪ್ ವೈಸ್ ನಾವು ಊಟನ ಮಾಡಿದ್ವಿ. ತುಂಬ ಜನ ಇದ್ದ ಕಾರಣ ಊಟ ಕ್ಲೋಸ್ ಮಾಡಿ ನಾವು ಊಟ ಮಾಡೋದು ತುಂಬ ಲೇಟ್ ಆಯಿತು ನೈಟು. ನೆಕ್ಸ್ಟ್ ಡೇ ಲಾಗ್ನು ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಕೂಡ ಮಿಸ್ ಮಾಡಿದೆ ಆ ಒಂದು ಲಾಗ್ನು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಗ್ಯಾಪಲ್ಲಿ ನನ್ನ ವೆಡ್ಡಿಂಗ್ ಸೀರೀಸ್ ಲಾಗ್ನು ಕೂಡ ನಾನು ತಪ್ಪದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರೂ ಕೂಡ ಆ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕಂಪ್ಲೀಟಾಗಿ ಇವಾಗ 1 ಡೇ ಮುಗೀತು. ನೆಕ್ಸ್ಟ್ ಡೇ ಬಂದು ತಲೆಕಾಲು ಮಟನ್ಗೆ ಇಲ್ಲಿ ಮಟನ್ನ ಚೆನ್ನಾಗಿ ಕೊಚ್ಕೊತಾ ಇದ್ದಾರೆ ನಮ್ಮಪ್ಪ ನಮ್ಮ ಆಂಟಿ ಸೇರಿಬಿಟ್ಟು. ಒಂದು ಕಡೆ ರುಬ್ಬಿಟ್ಕೊಂಡಿದ್ದಾರೆ ಮಸಾಲೆನೂ ಕೂಡ ತಲೆಕಾಲ್ಗೆ ಹಾಕಬೇಕು ಅಂತ ಹೇಳಿ.
ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಏನು ಅಂತ ಹೇಳಿದ್ರೆ ಬಿರಿಯಾನಿಯ ಲಾಗ್. ಒಂದು ಕಡೆ ತಲೆಕಾಲು ರೆಡಿ ಆಗ್ತಾಯಿದ್ರೆ ನಾನು ನಮ್ಮ ಮಾಮ ಸೇರಿ ಬಿರಿಯಾನಿಗೆ ಕೂಡ ರೆಡಿ ಮಾಡ್ಕೊಂಡಿದ್ವಿ. ನಮ್ಮ ಮಾಮ ಬಿರಿಯಾನಿನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ.